ಓಂ ನಮೋ ಭಗವತೆ ಆತ್ಮದೈವಾಯ ಕೃಷ್ಣಾಯ. ಭಾಗವತದ 3ನೇ ಸ್ಕಂದದ 1ನೇ ಅಧ್ಯಾಯದ 35ನೇ ಶ್ಲೋಕದಿಂದ ಆರಂಭಿಸಿ ನಮ್ಮ ಪ್ರವಚನ ಇವತ್ತು ಪ್ರಾರಂಭ ಕಾಣಬೇಕಾಗಿದೆ. ವಿದುರ ಮತ್ತು ಉದ್ಧವರ ನಡುವೆ ನಡೆದಂತಹ ಸಂಭಾಷಣೆ ಇದು. ವಿದುರ ಉದ್ಧವನನ್ನು ಉದ್ದೇಶಿಸಿ ಯಾದವರೆಲ್ಲರ ಕ್ಷೇಮ ಸಮಾಚಾರವನ್ನು ಕೇಳುತ್ತಿದ್ದಾನೆ. ಕೃತವರ್ಮ, ಸತ್ಯಭಾಮೆಯ ಮಗ ಭಾನು, ರುಕ್ಮಿಣಿಯ ಮಗ ಚಾರುದೇಶನ, ಗದ ಮೊದಲಾದವರು ಇವರೆಲ್ಲ ಪರದೈವನಾದ ಕೃಷ್ಣನನ್ನು ಅನನ್ಯ ಭಕ್ತಿಯಿಂದ ಸೇವಿಸುವಂಥವರು. ಇವರೆಲ್ಲ ಕುಶಲಿಗಳಾಗಿದ್ದಾರೋ ಹೇಗೆ ಅಂತ ಪ್ರಶ್ನೆ. ಧರ್ಮರಾಜ ಕುಶಲಿಯಾಗಿದ್ದಾನ ಅಂತ ಮುಂದಿನ ಶ್ಲೋಕದಲ್ಲಿ ಕೇಳ್ತಾನೆ. ತನ್ನೆರಡು ತೋಳುಗಳಂತಿರುವವರು ಅರ್ಜುನ ಮತ್ತು ಕೃಷ್ಣ, ಅವರ ಬಲದಿಂದ ಧರ್ಮದ ವ್ಯವಸ್ಥೆಯನ್ನು ಕಾಪಾಡ್ತಾ ಇದ್ದಾನೋ ಹೇಗೆ, ಧರ್ಮದ ಸೇತುವನ್ನು ಕಾಪಾಡ್ತಿದ್ದಾನೋ ಹೇಗೆ, ಅವನ ವೈಭವ ಹೇಳುತ್ತೀರದು. ಹಿಂದೆ ರಾಜಸೂಯಾಗ ಮಾಡಿದಾಗ ಅವನು ತಮ್ಮಂದಿರೇನು ದಿಗ್ವಿಜಯ ಮಾಡಿದರು, ತಮ್ಮಂದರು ಮಾಡಿದ ದಿಗ್ವಿಜಯದ ಹಿಂದೆಯೇ ದೊಡ್ಡ ಪ್ರಮಾಣದ ಸಂಪತ್ತು ಹರಿದು ಬಂದಿತ್ತು. ಅದನ್ನು ನೋಡಿ ದುರ್ಯೋಧನ ಕುರುಬಿದ್ದ ಕೂಡ. ಅಂಥ ಧರ್ಮರಾಜ ಕುಶಲಿಯಾಗಿದ್ದಾನೋ ಹೇಗೆ ಅಂತ ವಿದುರ ಉದ್ಧವನನ್ನ ಕೇಳುತ್ತಿದ್ದಾನೆ. ಇದು ಈ 2 ಶ್ಲೋಕಗಳ ಅರ್ಥ. ವಿದುರ ಉದ್ಧವನ ಭೇಟಿ ಮಾಡಿದಾಗ ಧರ್ಮರಾಜನ ಬಗ್ಗೆ ಕೇಳುವುದು ತುಂಬ ವಿಚಿತ್ರವಾಗಿದೆ. ಉದ್ಧವ ಯಾದವರ ಕಡೆಯವನು. ಅವನ ಮೂಲಕ ಯಾದವರ ಕುಶಲ ಸಮಾಚಾರವನ್ನು ಕೇಳಿ ತಿಳ್ಕೊಳ್ತಾನೆ. ಅದಕ್ಕಾಗಿ ಅವನು ಪ್ರಯತ್ನ ಪಡ್ತಾನೆ ಅಂದರೆ ಅದು ಅರ್ಥ ಆಗುವಂಥದ್ದೇ. ಧರ್ಮರಾಜನ ಕುಶಲ ಸಮಾಚಾರವನ್ನು ವಿದುರನೇ ಉದ್ಧವನಿಗೆ ಹೇಳಬೇಕು. ಅದ್ಯಾಕೆ ಉದ್ಧವನ ಮೂಲಕ ಈ ಧರ್ಮರಾಜನ ಬಗ್ಗೆ ಕೇಳಿ ತಿಳಿಯುವ ಪ್ರಯತ್ನ ಪಡ್ತಿದ್ದಾನೋ ಈ ವಿದುರ ಅಂತ ಅರ್ಥ ಆಗೋದಿಲ್ಲ. ವಿದುರ ಸ್ವಲ್ಪ ಹೆಚ್ಚಿನ ತೀರ್ಥಯಾತ್ರೆಯನ್ನೇ ಮಾಡಿದ್ದಾನೆ. ಈ ನಡುವೆ ಆತನಿಗೆ ತನ್ನ ಕೌರವ ಸಾಮ್ರಾಜ್ಯದ ಧರ್ಮರಾಜನ ಕುಶಲ ಸಮಾಚಾರ ತಿಳಿದು ಬಂದಿಲ್ಲ. ಉದ್ಧವ ಯಾದವರ ಕಡೆಯವನಾದರೂ ಕೂಡ ಆತನಿಗೆ ಎಲ್ಲ ಕಡೆಯ ವರ್ತಮಾನಗಳ ಒಂದು ಮಾಹಿತಿ ಇದ್ದೇ ಇರ್ತದೆ. ಆ ಕಾರಣಕ್ಕಾಗಿ ವಿದುರ ಪ್ರಾಯ ಉದ್ಧವನನ್ನ ಕೇಳಿದ್ದಿರಬೇಕು. ಮತ್ತೆ ಇಲ್ಲಿ ಇನ್ನೊಂದು ಉದ್ದೇಶ ಇದೆ. ಕೃಷ್ಣ ಬಲರಾಮರು ಕುಶಲಿಗಳಾಗಿದ್ದಾರಾ ಅಂತ ಕೇಳಿದ. ಪ್ರದ್ಯುಮ್ನ, ಅನಿರುದ್ಧ, ವಸುದೇವ, ದೇವಕಿ ಮೊದಲಾದವರು ಕುಶಲಿಗಳಾಗಿದ್ದಾರಾ, ಒಟ್ಟಾರೆ ಯಾದವರೆಲ್ಲರೂ ಕುಶಲಿಗಳಾಗಿದ್ದಾರಾ ಅಂತ ಕೇಳಿದ ವಿದುರ ಉದ್ಧವನನ್ನು ಕುರಿತು. ಕೃಷ್ಣ ಯಾದವರವನು. ಆ ಕೃಷ್ಣನಿಗೆ ಆಪ್ತನಾದವನು, ಆತನ ಮಂತ್ರಿ ಸ್ಥಾನದಲ್ಲಿರುವವನು ಉದ್ಧವ. ಆ ಕೃಷ್ಣನ ಬೆಂಬಲವನ್ನು ಇಟ್ಕೊಂಡು, ಹಾಗೆ ಅರ್ಜುನನ ಬೆಂಬಲ ಇಟ್ಕೊಂಡು ಧರ್ಮರಾಜ ಧರ್ಮದ ವ್ಯವಸ್ಥೆಯನ್ನು ಕಾಪಾಡ್ತಾ ಇದ್ದಾನ, ಉತ್ತಮವಾಗಿ ರಾಜ್ಯಭಾರ ಮಾಡ್ತಾ ಇದ್ದಾನ ಅಂತ ಕೇಳುವುದರ ಉದ್ದೇಶ, ಕೃಷ್ಣ ಧರ್ಮರಾಜನಿಗೆ ಹೀಗೆ ಸಾಮ್ರಾಜ್ಯವನ್ನು ಕೊಡಿಸಿದ, ಶತ್ರುಗಳ ಉಪಟಳವನ್ನು ಪರಿಹಾರ ಮಾಡಿಕೊಟ್ಟ. ಧರ್ಮರಾಜನಿಗೆ ಕೃಷ್ಣ ಮಾಡಿದ ಈ ಅನುಗ್ರಹ ಯಾದವರೆಲ್ಲರಲ್ಲೂ ಕೂಡ ಒಂದು ದೈನಂದಿನ ಜೀವನದ ಆಡು ಮಾತಾಗಿತ್ತು. ಅರ್ಜುನನೂ ಕೂಡ ಯಾದವರ ಬೀಗತನವನ್ನೇ ಬೆಳೆಸಿದ್ದ, ಸುಭದ್ರೆಯನ್ನು ಮದುವೆ ಮಾಡಿಕೊಂಡು. ಉಳಿದ ಪಾಂಡವರಿಗಿಂತ ಹೆಚ್ಚು ಯಾದವರ ಮನೆಯಲ್ಲಿ ಆತ ಇರ್ತಿದ್ದ, ಕೃಷ್ಣನ ಮನೆಯಲ್ಲಿ ಇರ್ತಿದ್ದ, ದ್ವಾರಕೆಯಲ್ಲಿ. ಅಂತಹ ಕೃಷ್ಣ
ಮತ್ತು ಆತನ ಸಖನಾದ ಅರ್ಜುನ ಇವರಿಬ್ಬರ ಬೆಂಬಲದಿಂದ ಧರ್ಮರಾಜ ಸರಿಯಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೋ ಹೇಗೆ ಅಂತ ಕೇಳುವುದರ ಉದ್ದೇಶ, ಯಾದವರಿಗೆ ಧರ್ಮರಾಜ ಮಾಡ್ತಿರುವ ರಾಜ್ಯಭಾರದ ರೀತಿ ನೀತಿಗಳು ಸಮಾಧಾನ ಕೊಟ್ಟಿವೆಯಾ, ತೃಪ್ತಿ ಕೊಟ್ಟಿವೆಯಾ ಅಂತ ಕೇಳುವುದಾಗಿದ್ದಿರಬೇಕು. ತನ್ನ ಸಾಮ್ರಾಜ್ಯದಲ್ಲಿ, ಕೌರವ ಸಾಮ್ರಾಜ್ಯದಲ್ಲಿ ಯುಧಿಷ್ಠಿರ ಹೇಗಿದ್ದಾನೆ ಅನ್ನೋದು ವಿದುರನಿಗೆ ಗೊತ್ತಿದ್ದೇ ಇದೆ. ಆದರೆ ಆ ಯುಧಿಷ್ಠಿರ ರಾಜ್ಯಭಾರ ನಡೆಸ್ತಿರುವ ರೀತಿ ಬಗ್ಗೆ ಯಾದವರಿಗೆ ಏನು ಅಭಿಪ್ರಾಯ ಇದೆ ಅನ್ನುವುದನ್ನು ಉದ್ಧವನ ಮೂಲಕನೇ ತಿಳ್ಕೊಳ್ಬೇಕು. ಮತ್ತಿಲ್ಲಿ ಕೇವಲ ಕುಶಲ ಸಮಾಚಾರ ಇಲ್ಲ, ಧರ್ಮದಿಂದ ರಾಜ್ಯಭಾರ ಮಾಡ್ತಿದ್ದಾನ ಅಂತ. ಧರ್ಮ ಸಂಸ್ಥಾಪನೆಗಾಗಿ ಅವತರಿಸಿದ ಕೃಷ್ಣ, ಅವನ ಬೆಂಬಲದಿಂದ ಯುಧಿಷ್ಠಿರ ಸಾಮ್ರಾಜ್ಯವನ್ನು ಪಡ್ಕೊಂಡಿದ್ದಾನೆ. ಈ ವಿದುರ ತಾನು ಕೌರವ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟವನಾಗಿ, ಧರ್ಮರಾಜನಿಗೆ ಚಿಕ್ಕಪ್ಪನಾಗಿ, ನನ್ನ ಮಗನಾದ ಧರ್ಮರಾಜ ಧರ್ಮದಿಂದಲೇ ರಾಜ್ಯಭಾರ ಮಾಡ್ತಿದ್ದಾನೆ ಅಂತ ಭಾವಿಸುವುದು, ಅಭಿಮಾನ ಇಟ್ಕೊಳ್ಳುವುದು ಅಸಹಜ ಏನಲ್ಲ. ಆದರೆ ಧರ್ಮ ಸಂಸ್ಥಾಪಕನಾದ ಕೃಷ್ಣನ ಕಡೆಯವರಾದ ಯಾದವರು ಅದನ್ನು ಒಪ್ಪಬೇಕು, ಮೆಚ್ಚಬೇಕು. ಆದ್ದರಿಂದ ಧರ್ಮದಿಂದ ಕಾಪಾಡ್ತಿದ್ದಾನೆ ಅಂತ ನಿಮಗೆಲ್ಲರಿಗೂ ಭರವಸೆ ಇದೆಯಾ ಅನ್ನುವ ಧ್ವನಿಯಿಂದ ಕೇಳ್ತಿದ್ದಾನೆ ಅಂತ ಆ ಮಾತಿನ ಅಭಿಪ್ರಾಯ. ನಾವು ಕೆಲವು ಬಾರಿ ನಮ್ಮ ಮಕ್ಕಳ ಅಧ್ಯಯನ ಇತ್ಯಾದಿಗಳ ಬಗ್ಗೆ ಅಧ್ಯಾಪಕರನ್ನು ಕೇಳ್ತಿರ್ತೇವೆ. ನಮ್ಮ ಮಗ ಚೆನ್ನಾಗಿ ಓದ್ತಿದ್ದಾನ ಹೇಗೆ ಅಂತ, ಮಗ ಮಗಳು ಇತ್ಯಾದಿಗಳು. ಅವ್ರು ಹೇಗೆ ಓದ್ತಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಿದ್ದೇ ಇರ್ತದೆ. ಆದರೆ ಅಧ್ಯಾಪಕರು, ಅವನಿಗೆ ಪಾಠ ಹೇಳುವಂಥ ಅಧ್ಯಾಪಕರು, ಗುರುಗಳು, ಆ ಸಂಸ್ಥೆ ಅವನನ್ನು ಮೆಚ್ಚಬೇಕು. ಆ ಥರದ್ದೊಂದು ಪ್ರಶ್ನೆ ಇದು ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಬಂದಿರುವಂಥ ಶಬ್ದಗಳ ಅರ್ಥಗಳನ್ನು ಇನ್ನು ಮುಂದೆ ನೋಡೋಣ. ಈ ಮುಂಚೆ ಅನಮೀವ ಅಂತ ಒಂದು ಶಬ್ದ ಬಂದಿತ್ತು. ಅದು ಅಕ್ರೂರನನ್ನು ಕುರಿತು 32ನೇ ಶ್ಲೋಕದಲ್ಲಿ. ಅನಮೀವ ಅಂದರೆ ಪಾಪರಹಿತ ಅಂತ ಇಷ್ಟ ಅರ್ಥ ಆವಾಗ ವ್ಯಾಖ್ಯಾನಕಾರರೆಲ್ಲ ಬರೆದಿದ್ದನ್ನು ನಾನು ಹೇಳಿದ್ದೆ. ಆ ಅರ್ಥ ತಪ್ಪುಂತಲ್ಲ. ಅದಲ್ಲದೇ ಅನಮೀವ ಅಂದರೆ ರೋಗರಹಿತ ಅನ್ನುವ ಅರ್ಥವೂ ಕೂಡ ಇದೆ. ನೋವು, ರೋಗ ಹೀಗೆಲ್ಲ ಅರ್ಥಗಳಿವೆ. ಹಾಗೆ ಪಾಪ ಅಂತನೂ ಅರ್ಥ ಇದೆ. ಒಟ್ಟಾರೆ ಅಮೀವ ಅಂದರೆ ರೋಗ, ಪಾಪ, ದುಃಖ ಇಷ್ಟ ಅರ್ಥಗಳಿದ್ದಂತೆ ಕಾಣಿಸ್ತದೆ. ಕೋಶಗಳು ಹಾಗೆ ಹೇಳಿದೆ ಅದನ್ನು, ವಾಚಸ್ಪತ್ಯ ಮೊದಲಾದ ಕೋಶಗಳು. ಆದ್ರಿಂದಲೇ ಅಮೀವಹ ವಾಸ್ತೋಷ್ಪತೆ ಅಂತ ಋಗ್ವೇದದಲ್ಲಿ ಮಂತ್ರ ಇದೆ. ಪಾಪಗಳನ್ನು ಪರಿಹರಿಸುವ ವಾಸ್ತೋಷ್ಪತಿಯೇ ಅಂತ ಬಂದಿದೆ. ಭಾಗವತದಲ್ಲೇ ಮತ್ತೂ ಒಂದೆರಡು ಕಡೆ ಈ ಅನಮೀವ ಅನ್ನುವಂಥ ಶಬ್ದ ಬಂದಿದೆ. ಇದಿಷ್ಟು ಆ ಶಬ್ದದ ಅರ್ಥ ಆಯಿತು. ಮುಂದೆ ಈಗ ನಾವು ನೋಡ್ತಿರುವ ಶ್ಲೋಕ, ಅಲ್ಲಿ ಭಾನು ಅಂತೇನಿದ್ದಾನೆ ಹಾರ್ದಿಕ್ಯ ಸತ್ಯಾತ್ಮಜ ಚಾರುದೇಶನ ಅಂತ. ಕೆಲವು ಕಡೆ ಹೃದೀಕ ಅಂತ ಶಬ್ದ ಇದೆ. ಹೃದೀಕ ಅನ್ನೋ ಶಬ್ದಕ್ಕಿಂತ ಹಾರ್ದಿಕ್ಯ, ಹೃದಿಕನ ಮಗ ಅಥವಾ ಮೊಮ್ಮಗ ಅಂತ ಅವನ ಬಗ್ಗೆ ವರ್ಣನೆ ಇದೆ. ಆ ಹಾರ್ದಿಕ್ಯ ಅಂತ ಕೃತವರ್ಣ. ಮತ್ತೆ ಸತ್ಯಭಾಮೆಯ ಮಗ ಭಾನು, ಚಾರುದೇಶನ ಅಂತ ರುಕ್ಮಿಣಿಯ ಮಗ, ಗಣೇಶನ ಅವತಾರ. ಗದ ಅಂತ ಕೃಷ್ಣನ ತಮ್ಮ, ವಸುದೇವನ ಮಗ ಅವನೊಬ್ಬ. ವಸುದೇವನಿಗೆ ಅನೇಕ ಜನ ಪತ್ನಿಯರೆಲ್ಲ ಅನೇಕ ಜನ ಮಕ್ಕಳಿದ್ರು. ಇವರೆಲ್ಲ ಕುಶಲಿಗಳಾಗಿದ್ದಾರೋ ಹೇಗೆ ಅಂತ ಪ್ರಶ್ನೆಯ ಅರ್ಥ. ಮುಂದಿನ 36ನೇ ಶ್ಲೋಕದಲ್ಲಿ ವಿಜಯಾನುವೃತ್ತಿ ಅಂತಿದೆ. ಅಲ್ಲಿ ವಿಜಯ ಅಂದರೆ ದಿಗ್ವಿಜಯ. ದಿಗ್ವಿಜಯದ ಹಿಂದೆ ಬಂದದ್ದು ದೊಡ್ಡ ಸಂಪತ್ತು ಅಂತ ಈ ಥರ ಅರ್ಥ. ವಿಜಯ ಅಂದರೆ ಅರ್ಜುನ, ಅವನ ಪರಾಕ್ರಮದಿಂದ ಹುಟ್ಟಿದ ಸಂಪತ್ತು ಅಂತ ಅರ್ಥ ಆಗ್ಬೋದು. ವಿಜಯ ಅಂದರೆ ಹರಿ, ಭಗವಂತ, ಅವನ ಅನುವೃತ್ತಿ ಅಂದರೆ ಸೇವಾ, ಆ ಸೇವೆಯ ಮೂಲಕ ಬಂದ ಸಂಪತ್ತು ಅಂತ ಹೀಗೆ ಅರ್ಥನೂ ಆಗಬಹುದು.
ವಿಜಯಧ್ವಜರು ಈ ಕೆಲವು ಅರ್ಥಗಳನ್ನು ವರ್ಣನೆ ಮಾಡಿದ್ದಾರೆ. ಹೀಗೆ ಇದಿಷ್ಟು ಈ 2 ಶ್ಲೋಕಗಳ ಅರ್ಥ. ಅದರೊಂದಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ. ಕಷ್ಟ